ಓಂ ನಮಃ ಶಿವಾಯ. ಸ್ವಾಮಿ ಕರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಹಣದ ವಿಷಯದಲ್ಲಿ ಸಾಕಷ್ಟು ಅದೃಷ್ಟವಂತರು ಈ ರಾಶಿಯವರು. ಯಾವ ರಾಶಿ ಅನ್ನೋದನ್ನು ಹೇಳ್ತಾನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಓದುವಾಗ ಸದ್ಯದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಾಗ ಮಾತ್ರ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗೋದು. ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತೇನೆ. ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ರಾಶಿ ನಕ್ಷತ್ರ ತಿಳಿಸಿ, ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ ಸಮಸ್ಯೆನ ಬರೆದು ಕಳಿಸುವಾಗ ಮಾತ್ರ ಕರೆಕ್ಟಾಗಿ ಸಮಸ್ಯೆ ಏನು ಅಂತ ಬರೆದು ಕಳಿಸಿ. ಬರೀ ಡೇಟ್ ಆಫ್ ಬರ್ತ್ ಅಥವಾ ರಾಶಿ ನಕ್ಷತ್ರ ಹೇಳಿದರೆ ಖಂಡಿತವಾಗ್ಲೂ ಉತ್ತರಿಸೋಕ್ಕಾಗಲ್ಲ. ಸಮಯದ ಅಭಾವ ಇರೋದ್ರಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು, ಆದರೆ ಪ್ರತಿಯೊಬ್ಬರಿಗೆ ಕೊಡ್ತೇನೆ. ಆದರೆ ಸಮಸ್ಯೆಯನ್ನು ಮಾತ್ರ ಸರಿಯಾಗಿ ಬರೆದು ಕಳಿಸಿದರೆ ಮಾತ್ರ. ಹಾಗೆಯೇ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದು, ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ಅಂಥವರು ಕೂಡ ರಾಶಿ ನಕ್ಷತ್ರವನ್ನು ಗುರುತಿಸಲು ಹೇಳ್ಬೋದು. ಖಂಡಿತವಾಗ್ಲೂ ಉತ್ತರಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತಿರುತ್ತೆ. ನಾನು ನಮ್ಮಿರೋ ಶಿವದೇವರ ಕುರುಕ ಜೊತೆ ವಿಧ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಈ ರಾಶಿಯವರಿಗೆ ಹಣದ ಸಮಸ್ಯೆ ಬರುವುದೇ ತುಂಬ ಕಮ್ಮಿ. ಅದೇ ಏನೋ ಒಂದು ಹಣದ ವಿಷಯದಲ್ಲಿ ಆದಷ್ಟು ಅದೃಷ್ಟವಂತರು ಅಂತಲೇ ಹೇಳ್ಬೋದು. 12 ರಾಶಿಗಳಲ್ಲಿ ಈ ಒಂದು ರಾಶಿಯವರು. ಪ್ರತಿಯೊಬ್ಬರಿಗೂ ಹಣ ಬಹಳ ಮುಖ್ಯ. ಇಲ್ಲಾಂದರೆ ಜೀವನ ಸಾಗಿಸೋದೇ ಕಷ್ಟ ಅಲ್ವಾ. ಕೆಲವು ರಾಶಿಗಳು ಹಣದ ವಿಷಯದಲ್ಲಿ ಸಾಕಷ್ಟು ಅದೃಷ್ಟವನ್ನು ಹೊಂದಿರ್ತಾರೆ. ಅಂತ ಅದೃಷ್ಟವಂತ ರಾಶಿಗಳಲ್ಲಿ ಯಾವ ರಾಶಿ ಇದೆ ಅನ್ನೋದನ್ನು ನೋಡೋಣ. ಅಂದರೆ ಈ ಒಂದು ಕೆಲವು ರಾಶಿಗಳಲ್ಲಿ ಅವರ ಒಂದು ಅಧಿಪತಿ ಏನಿರ್ತಾರೆ ರಾಶಿ, ಅದರಿಂದ ಅವರಿಗೆ ಬಹುಶಃ ದುಡ್ಡಿನ ಸಮಸ್ಯೆ ಬರುವುದಿಲ್ಲ. ಆದಷ್ಟು ಎಷ್ಟೇ ಕಷ್ಟ ಬಂದರೂ ಎಲ್ಲಿಂದಲಾದರೂ ಒಂದು ಮೂಲದಿಂದ ಹಣ ಬಂದೇ ಬರುತ್ತೆ ಅಂತಲೇ ಹೇಳ್ಬೋದು. ಜ್ಯೋತಿಷ ಜೀವನದ ವಿವಿಧ ಅಂಶಗಳ ಬಗ್ಗೆ ಮಾಹಿತಿ ನೀಡುವಂಥದ್ದು, ಅವುಗಳಲ್ಲೇ ಹಣ ಕೂಡ ಒಂದು. ಜ್ಯೋತಿಷದಲ್ಲಿ ಕೆಲವು ರಾಶಿಗಳ ಬಗ್ಗೆ ಹೇಳಲಾಗಿದೆ. ಈ ರಾಶಿಯವರು ಹಣದ ವಿಷಯದಲ್ಲಿ ತುಂಬ ಅದೃಷ್ಟವಂತರಾಗಿರ್ತಾರೆ ಅಂತ. ಮೊದಲನೇದಾಗಿ ವೃಷಭ ರಾಶಿಯವರು ತಮ್ಮ ದೃಢನಿಷ್ಠೆಗೆ ಅಂದರೆ ಪ್ರಾಮಾಣಿಕತೆಗೆ ಹೆಸರುವಾಸಿಯಾಗಿರುವಂಥರು. ಇವರು ಹಣದ ವಿಷಯದಲ್ಲಿ ತುಂಬ ಅದೃಷ್ಟವಂತರು. ಯಾಕಂದರೆ ಇವರ ಒಂದು ಅಧಿಪತಿ ಏನಿರ್ತಾರೆ ಅವರು ಶುಕ್ರ ಅಂದ್ರೇ ಹಣದ ಒಂದು ಇದನ್ನು ತೋರಿಸುವಂಥದ್ದು. ಹಣವನ್ನು ಸರಿಯಾಗಿ ನಿರ್ವಹಿಸುವ ಇವರ ವಿಧಾನದಿಂದ ಇವರು ಸಂಪತ್ತು ಅಂದರೆ ಹಣದ ಸಮಸ್ಯೆ ಇವರಿಗೆ ಆದಷ್ಟು ಕಮ್ಮಿ ಕಂಡು ಬರುವಂಥದ್ದು. ಹಣದ ವಿಷಯದಲ್ಲಿ ಇವರು ಅದೃಷ್ಟವಂತರು ಅಂತಲೇ ಹೇಳ್ಬೋದು. ಈ ರಾಶಿಯವರು ಐಷಾರಾಮಿ ಜೀವನವನ್ನು ಇಷ್ಟಪಡುವಂಥದ್ದು. ಹಾಗಾಗಿ ಇವರು ಹಣವನ್ನು ಉಳಿತಾಯ ಮಾಡುವಲ್ಲಿ ಕೂಡ ಸ್ವಲ್ಪ ನಿಪುಣರಾಗಿರ್ತಾರೆ. ಮತ್ತು ಐಷಾರಾಮಿ ಜೀವನವನ್ನು ಇಷ್ಟಪಡೋದಾದರೂ ಪಟ್ಟರೂ ಕೂಡ ಹಣವನ್ನು ದುಂದು ವೆಚ್ಚ ಮಾಡಲಿಕ್ಕೆ ಹೋಗೋದಿಲ್ಲ. ಆದಷ್ಟು ಉಳಿತಾಯ ಮಾಡೋಕ್ಕೆ ನೋಡ್ತಾರೆ. ಮತ್ತು ಎಲ್ಲಿಂದಲೂ ಸಮಸ್ಯೆ ಇದ್ದರೂ ಕೂಡ ಎಲ್ಲಿಂದಲೂ ಒಂದು ಮೂಲದಿಂದ ಇವರಿಗೆ ಹಣ ಬರುವಂಥದ್ದು ಅಂತಲೇ ಹೇಳ್ಬೋದು. ವೃಷಭ ರಾಶಿಯವರಿಗೂ ಕೂಡ ಹಣದ ಸಮಸ್ಯೆ ಅಷ್ಟಾಗಿ ಕಾಡುವುದಿಲ್ಲ. ಸಿಂಹರಾಶಿಯವರಿಗೆ ಎಲ್ಲರನ್ನು ಆಕರ್ಷಿಸುವ ಗುಣ, ಹಾಗಾಗಿ ಇವರು ಸಮೃದ್ಧಿಯನ್ನು ಸಹ ಆಕರ್ಷಿಸುವಂಥದ್ದು. ಇವರ ಒಂದು ಅಧಿಪತಿ ಏನಿರ್ತಾರೆ ಸೂರ್ಯ. ಸಿಂಹರಾಶಿಯವರು ಹೆಚ್ಚು ಆತ್ಮವಿಶ್ವಾಸ ಹೊಂದಿರ್ತಾರೆ ಮತ್ತು ಆಶಾವಾದಿಗಳು ಕೂಡ. ಇದಲ್ಲದೆ ಹಣಕಾಸಿನ ವಿಷಯದಲ್ಲಿ ಇವರು ಅದೃಷ್ಟವಂತರು ಅಂತಲೇ ಹೇಳ್ಬೋದು. ಇವರು ಹಣಕಾಸಿನ ವಿಚಾರದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಲು ಹೆದರುವುದಿಲ್ಲ. ಇವರ ಧೈರ್ಯ ಹೆಚ್ಚಾಗಿ ಲಾಭದಾಯಕ ಉದ್ಯಮ ಆರ್ಥಿಕ ಬೆಳವಣಿಗೆ ಕಾರಣವಾಗುತ್ತೆ. ಸಿಂಹರಾಶಿಯವರು ತಮ್ಮ ಸಂಪತ್ತನ್ನು ಹಂಚಿಕೊಳ್ಳುವ ಗುಣದವರು. ಇದು ಅವರ ಅದೃಷ್ಟವನ್ನು ಮತ್ತಷ್ಟು ಹೆಚ್ಚಿಸುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಅವರ ಒಂದು ಆದಷ್ಟು ಇವರು ಧೈರ್ಯವಾಗಿರ್ತಾರೆ. ಯಾವುದೇ ಒಂದು ಕೆಲಸ ಮಾಡಲಿಕ್ಕೂ ಹಿಂಜರಿಯೋದಿಲ್ಲ. ಅಂದರೆ ಏನೋ ಉದ್ಯಮ ಸ್ಟಾರ್ಟ್ ಮಾಡಬೇಕಂದ್ರೆ ಅದರಲ್ಲೂ ಕೂಡ ಒಂದು ಒಳ್ಳೆಯ ಒಂದು ತಲೆಯನ್ನು ಉಪಯೋಗಿಸಿ ಅದನ್ನು ಮಾಡುವಂಥದ್ದು ಮತ್ತು ಅದರಲ್ಲಿ ಆರ್ಥಿಕ ಲಾಭವನ್ನು ಕೂಡ ಪಡೆಯುವಂಥದ್ದು ಅಂತಲೇ ಹೇಳಬಹುದು. ಧನುರಾಶಿಯವರು ತಮ್ಮ ಕನಸುಗಳನ್ನು ನನಸು ಮಾಡುವ ಒಂದು ಜಾಣ್ಮೆಯನ್ನು ಹೊಂದಿರುವಂಥವರು. ಸಮೃದ್ಧಿಯ ಗ್ರಹ ಗುರುವಿನಿಂದ ಆಳಲ್ಪಡುತ್ತೆ ಈ ಒಂದು ರಾಶಿ. ಹಾಗೆಯೇ ವಿಶಾಲವಾದ ದೃಷ್ಟಿಕೋನವನ್ನು ಹೊಂದಿರುವಂಥ ವ್ಯಕ್ತಿಗಳು ಅಂತಲೇ ಹೇಳ್ಬೋದು. ಅದು ಇತರರು ನೋಡದ ಅವಕಾಶಗಳನ್ನು ಇವರು ನೋಡುವಂತೆ ಮಾಡಿಕೊಡುತ್ತೆ. ಸಾಹಸಿಗಳು, ಆಶಾವಾದಿಗಳು ಮತ್ತು ಇವರು ವ್ಯವಹಾರ ಮತ್ತು ಜೀವನದಲ್ಲಿ ಹೆಚ್ಚಾಗಿ ಲಾಭ ಪಡೆಯುವಂಥದ್ದು. ಯಾವುದೇ ಒಂದು ವಿಷಯದಲ್ಲಿ ಇವರು ವ್ಯವಹಾರ ಮಾಡುವುದಾಗಲಿ ಅದರಲ್ಲಿ ತುಂಬಾ ಒಂದು ಲಾಭದಾಯಕವಾದ ಒಂದು ವ್ಯವಹಾರವನ್ನು ಮಾಡಲಿಕ್ಕೆ ಇವರು ಇಷ್ಟಪಡ್ತಾರೆ ಮತ್ತು ಅದರಲ್ಲಿ ಲಾಭ ಪಡೆಯುವಂಥದ್ದು ಕೂಡ. ಮತ್ತು ಈ ರಾಶಿಯವರು ಹೂಡಿಕೆಗಳಲ್ಲಿ ಹೆಚ್ಚು ಅದೃಷ್ಟವನ್ನು ಹೊಂದಿದ್ದಾರೆ. ಆದರೆ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಉತ್ತಮ. ಅಂದರೆ ಅದಷ್ಟು ಹೂಡಿಕೆಗಳಲ್ಲಿ ಮಾಡುವಲ್ಲಿ ಆದಷ್ಟು ಅಂದರೆ ಧನುರಾಶಿಯವರು ಯಾರಿರ್ತಾರೆ ಅವರು ಹೂಡಿಕೆಗಳನ್ನು ಮಾಡುವುದಕ್ಕೆ ಇಷ್ಟಪಡುವಂಥವ್ರು. ಮತ್ತು ಅದರಲ್ಲಿ ಮಾತ್ರ ಹೂಡಿಕೆ ಮಾಡೋದ್ರಲ್ಲಿ ಸ್ವಲ್ಪ ಜಾಗ್ರತೆಯಾಗಿದ್ದರೆ ಒಳ್ಳೆಯದು. ಈ ವಿಷಯದಲ್ಲಿ ಹಣದ ವಿಷಯದಲ್ಲಿ ಇವರು ಅದೃಷ್ಟವಂತರು ಅಂತಲೇ ಹೇಳ್ಬೋದು. ಹಾಗೆಯೇ ಮಕರ ರಾಶಿಯವರು ಹಣಕಾಸಿನ ಯೋಜನೆಗಳನ್ನು ಮಾಡೋದ್ರಲ್ಲಿ ನಿಪುಣ. ಅಂದರೆ ಉಳಿತಾಯ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ಖರ್ಚು ಮಾಡ್ತಾರೆ, ಉಳಿತಾಯ ಕೂಡ ಮಾಡಲಿಕ್ಕೆ ಇವರು ಇಷ್ಟಪಡುವಂಥವರು. ಜವಾಬ್ದಾರಿ ಗ್ರಹವಾದ ಶನಿ ದೇವರಿಂದ ಆಳಲ್ಪಡುವ ಮಕರ ರಾಶಿಯವರು ಹಣದ ವಿಷಯದಲ್ಲಿ ಅದೃಷ್ಟವಂತರು ಅಂತಲೇ ಹೇಳ್ಬೋದು. ಜೀವನದಲ್ಲಿ ಆರ್ಥಿಕವಾಗಿ ಯಶಸ್ಸನ್ನು ಸಾಧಿಸಲು ಮಕರ ರಾಶಿಯವರು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಲು ಸಿದ್ಧರಿರ್ತಾರೆ. ಮಕರ ರಾಶಿಯವರ ತಾಳ್ಮೆ ಏನಿದೆ ಇವರ ತಾಳ್ಮೆ
ಇವರು ಆರ್ಥಿಕ ಸವಾಲುಗಳನ್ನು ದೃಢ ನಿಶ್ಚಯದಿಂದ ಎದುರಿಸಲು ಇವರ ಒಂದು ತಾಳ್ಮೆ ಸಹಾಯ ಮಾಡಿಕೊಡುತ್ತೆ ಮತ್ತು ಅದು ಒಂದು ಹಣದ ವಿಷಯದಲ್ಲಿ ಕೂಡ ಇದರಿಂದ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ರಾಶಿಯವರು, ಮಕರ ರಾಶಿಯವರಿಗೆ ಹಣದ ವಿಷಯದಲ್ಲಿ ನೋಡೋದಾದರೆ ಒಳ್ಳೆಯದಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ನೆಕ್ಸ್ಟ್ ಕುಂಭರಾಶಿಯ ಗ್ರಹ ಅಧಿಪತಿ ಕೂಡ ಶನಿ ಆಗಿರುತ್ತೆ. ಕುಂಭರಾಶಿಯವರು ಹಣದ ವಿಷಯದಲ್ಲಿ ಅದೃಷ್ಟವಂತರು ಅಂತಲೇ ಹೇಳಬಹುದು. ಯಾವತ್ತೂ ಒಂದು ಏನೇ ಆಗಲಿ ಹಣದ ಒಂದು ಸಮಸ್ಯೆ ಬರುವಂಥದ್ದು ಕಮ್ಮಿಯೇ ಇವರಿಗೆ. ಶನಿಯಿಂದ ಆಳಲ್ಪಡುವ ಕುಂಭರಾಶಿಯವರು ವಿಶಿಷ್ಟವಾದ ದೃಷ್ಟಿಕೋನವನ್ನು ಹೊಂದಿರುವಂಥದ್ದು. ಹಾಗಾಗಿ ಸಂಪತ್ತು ಹೆಚ್ಚಿಸುವಲ್ಲಿ ಇವರು ವಿಶಿಷ್ಟ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಕುಂಭರಾಶಿಯವರು ಪರೋಪಕಾರಿಗಳು ಕೂಡ. ಹಾಗಾಗಿ ಇವರು ಹಣದ ವಿಷಯದಲ್ಲಿ ಅದೃಷ್ಟವಂತರು ಅಂತಲೇ ಹೇಳ್ಬೋದು. ಇವಿಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ. ಎಲ್ರಿಗೂ ಧನ್ಯವಾದಗಳು.